ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಇನ್ಸ್ಟೆಂಟಾಗಿ 15 ನಿಮಿಷದಲ್ಲಿ ಕಜ್ಜಾಯ ಮಾಡೋದು ತೋರಿಸ್ಕೊಡ್ತೀನಿ. ಆಲ್ರೆಡಿ ನಾನು ಗೋಧಿ ಹಿಟ್ಟಲ್ಲಿ ಕಜ್ಜಾಯ ಮಾಡಿ ತೋರಿಸಿದ್ದೀನಿ, ಅಕ್ಕಿನ ನೆನೆ ಹಾಕಿ ರುಬ್ಬಿ ಮಾಡೋದು ತೋರಿಸಿದ್ದೀನಿ. ಆದರೆ ಇದು ಈಸಿಯಾಗಿ ಹೊಸದಾಗಿ ಮಾಡೋರು ಕೂಡ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ಅದೇ ಸಾಫ್ಟಾಗಿ ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ಇಲ್ಲಿ ನಾನು 1 ಕಪ್ ಮೆಜರ್ಮೆಂಟಲ್ಲಿ 3/4 ಕಪ್ ಆಗೋಷ್ಟು ಅಂಗಡಿಯಲ್ಲಿ ಸಿಗುವಂಥ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ದೀನಿ. ನೀವು ಮನೇದು ಕೂಡ ಯೂಸ್ ಮಾಡ್ಕೋಬೋದು. ನೀವು ಯಾವುದೇ ಕಪ್ ತಗೊಳ್ಳಿ, ಅಳತೆದಲ್ಲಿ 3/4 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ 1/4 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಳ್ಳಿ. ಎರಡು ಸೇರಿದ್ರೆ 1 ಕಪ್ ಆಗಬೇಕು ಅಳತೆ. ಅದೇ 1 ಕಪ್ ಅಳತೆನಲ್ಲಿ 3/4 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ 1 ಕಪ್ ಪೂರ್ತಿಯಾಗಿ ತೊಗೊಳ್ಳಿ. ನಾನಿಲ್ಲಿ ಉಂಡೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಬೇಕಾಗುತ್ತೆ. ಬಿಳಿ ಎಳ್ಳು 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಒಣ ಶುಂಠಿ ಇದ್ದರೆ ನೀವು ಯೂಸ್ ಮಾಡೋದಾದರೆ ಅದು ಕೂಡ ಯೂಸ್ ಮಾಡ್ಕೋಬೋದು. ಮಾಡೋದಕ್ಕೆ ಎಣ್ಣೆ, ತುಪ್ಪ 1 ಟೀ ಸ್ಪೂನ್ ಬೇಕಾಗುತ್ತೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು 3/4 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಸ್ವೀಟ್ ನಿಮಗೆ ಜಾಸ್ತಿ ಬೇಕು ಅಂದರೆ 1 ಕಪ್ ಪೂರ್ತಿ ಹಾಕ್ಕೊಳ್ಳಿ. ಇದು ಒಂದು ಸ್ವಲ್ಪ ಸ್ವೀಟ್ ಕಡಿಮೆ ಇರುತ್ತೆ. ಮತ್ತು ಅದು ಯಾವ ಕಪ್ಪಲ್ಲಿ ಬೆಲ್ಲ ತೊಗೊಂಡಿದ್ರೋ ಅದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಅಳತೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಮನೇಲಿರುವಂಥ ಯಾವುದೇ ಆಗಲಿ, ಲೋಟ ಆಗಲಿ, ಚಿಕ್ಕ ಬಟ್ಲಾಗಲಿ ಅಳತೆ ತೊಗೊಳ್ಳಿ, ಅದರಲ್ಲಿ ಮಾಡ್ಕೊಳ್ಳಿ. ನೋಡಿ, ಇದನ್ನು ಕರೆಕ್ಟಾಗಿ ನೀವು ಅಳತೆ ಪ್ರಕಾರ ಮಾಡಿದ್ರೆ ಕಜ್ಜಾಯ ಅನ್ನೋದು ಈಸಿಯಾಗಿ ಬರುತ್ತೆ. ಅದರಲ್ಲೂ ಗೋಧಿ ಹಿಟ್ಟಲ್ಲಿ ತೋರಿಸಿದ್ದೀನಿ, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಅಕ್ಕಿನಲ್ಲಿ ಮಾಡೋರು ಅಂದರೆ 1-2 ದಿವಸ ನೆನೆ ಹಾಕಿ ಮಾಡಬೇಕು. ನಿಮ್ಗೆ ಆ ಥರ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಖಂಡಿತ ಈ ಥರ ನೀವು ಚಾಯ್ಸ್ ಮಾಡ್ಕೊಬೋದು. ಇವಾಗ ಬೆಲ್ಲ ಕರಗಿದೆ, ಯಾವುದೇ ರೀತಿ ನಮ್ಮ ಪಾಕ ಮಾಡ್ಕೊಂಡು ಹೋಗೋಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿದ್ರೆ ಸೋಸ್ಕೊಂಬಿಡಿ. ಈಗ ಇದಕ್ಕೆ ನಾನು ಏಲಕ್ಕಿ ಪುಡಿನೂ ಎಳ್ಳು ಹಾಕ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋಂಥ ಬೆಲ್ಲದಲ್ಲಿ ಏನೂ ಆ ಥರ ಇರಲಿಲ್ಲ, ಅದಕ್ಕೆ ನಾನು ಸೋಸ್ಕೊಂಡಿಲ್ಲ. ಸ್ಟವ್ನ ಇಮ್ಮಿಡಿಯೇಟ್ಲಿ ಸ್ಲೋನಲ್ಲೇ ಇಟ್ಕೊಳ್ಳಿ, ಅಂದರೆ ಸಿಮ್ಮಲ್ಲೇ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ. ಬೆಲ್ಲ ಕರಗಿಸೋದು ಅಷ್ಟೇ, ಐ ಫ್ಲೇಮಲ್ಲಿ ಇಟ್ಕೊಂಡು ಕರಗಿಸೋಕೆ ಹೋದರೆ ಅದು ಪಾಕ ಆಗೋಗುತ್ತೆ. ದಯವಿಟ್ಟು ಪಾಕ ಮಾಡಲೇಬೇಡಿ, ಬೆಲ್ಲ ಕರಗಿದ್ರೆ ಸಾಕು. ಈಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಮತ್ತು ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ನಿಮಿಷ ಮಿಕ್ಸ್ ಮಾಡಬೇಕು ಅಂದರೆ ಜಸ್ಟ್ 1 ನಿಮಿಷದೊಳಗೆ ಇದನ್ನು ನೀವು ಮಿಕ್ಸ್ ಮಾಡಬೇಕು. ಸ್ಟವ್ ಮೇಲೆ ತುಂಬ ಹೊತ್ತು ಇಡೋಂಗೂ ಇಲ್ಲ. ಇದನ್ನು ತುಂಬ ಇಟ್ಟರೆ ಏನಾಗುತ್ತೆ ಅಂದರೆ ಗಟ್ಟಿಯಾಗ್ಬಿಡುತ್ತೆ. ಇವಾಗ ಇಮಿಡಿಯೇಟ್ಲಿ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ. ಯಾವುದೇ ರೀತಿ ಗಂಟಿಲ್ದಿರ ಮಿಕ್ಸ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ಗಟ್ಟಿ ಆಯಿತು ಅನಿಸಿದ್ರೆ 1-2 ಟೇಬಲ್ ಸ್ಪೂನು ಬಿಸಿನೀರನ್ನ ಸೈಡಾಗಿ ಇಟ್ಕೊಂಡು ಸ್ವಲ್ಪ ಚಿಮ್ಮಿಸ್ಕೋಬೋದು ನೀವು. ಇಲ್ಲಿ ನಾನು 1 ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಟ್ಟಿಯಾದರೆ ಮಾತ್ರ ಬಿಸಿನೀರು 1-2-3 ಟೇಬಲ್ ಸ್ಪೂನ್ ಯೂಸ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಈಗ ಇದನ್ನು ಇಮಿಡಿಯೇಟ್ಲಿ ಒಂದು ಪ್ಲೇಟಿಗೆ ಹಾಕ್ಕೊತೀನಿ. ಈ ಥರ ಮಾಡೋದ್ರಿಂದ ಆ ಕಜ್ಜಾಯದ ಹಿಟ್ಟು ಏನಿದೆ ಕಡಾಯಲ್ಲಿ ಇದ್ದರೆ ಬಿಸಿಗೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ, ಸಾಫ್ಟ್ ಇರೋದಿಲ್ಲ. ಅದಕ್ಕೋಸ್ಕರ ಇಮಿಡಿಯೇಟ್ಲಿ ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಇನ್ನೂ ಒಂದು ಟಿಪ್ಸ್ ಕೊಡೋದಾದರೆ ಪೂರ್ತಿ ಗಟ್ಟಿಯಾದಾಗ ಪಚ್ಚಬಾಳೆಹಣ್ಣಿದ್ರೆ ಯೂಸ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು. ಈಗ ಇದನ್ನು ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಯಾವುದೇ ರೀತಿ ಗಂಟಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು 5 ನಿಮಿಷ ಆದಮೇಲೆ ಕಜ್ಜಾಯಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದೇ ಟೈಮಲ್ಲಿ ಒಂದು ಬಾಳೆ ಎಲೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ. ಇದು ಸಹ ಸ್ವಲ್ಪ ತಣ್ಣಗಾಗಿದೆ, ಬಿಸಿ ಇದೆ, ಪೂರ್ತಿ ತಣ್ಣಗಾಗಿದೆ, ಸ್ವಲ್ಪ ಬಿಸಿ ಇದೆ ಅಷ್ಟೇ. ಆ ಥರ ನೆನ್ಪಿಟ್ಕೊಳ್ಳಿ. ಈಗ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ತೊಗೊಳ್ಳಿ. ನಾನಿಲ್ಲಿ ಪೂರಿ ಸೈಜ್ಗೆ ಉಂಡೆ ಮಾಡಿಕೊಂಡು ಈ ಥರ ಕೈಯಲ್ಲಿ ಜಸ್ಟ್ ತಟ್ಕೊತೀನಿ. ನಿಪ್ಪಟ್ಟನ್ನ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡಿ. ಅದೇ ತೀರಾ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ. ತೆಳ್ಳಗೆ ಮಾಡಿದ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ, ಮತ್ತು ಅದು ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಒಂದು ಸರಿ ಪೂರಿ ಥರ ಉಬ್ಬೋ ಚಾನ್ಸಸ್ಸು ಇರುತ್ತೆ. ಮೀಡಿಯಮ್ ಆಗಿ ಒಂದು ದಪ್ಪ ಲೇಯರೇ ಮಾಡ್ಕೊಳ್ಳಿ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆಗೆ ಮಾತ್ರ ಐ ಫ್ಲೇಮಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲೇ ಇರಲಿ, ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಇದು ಒಂದು ನಿಮಿಷಕ್ಕೆಲ್ಲ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಬೇಯುತ್ತೆ. ನೀವು ಐ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇಮಿಡಿಯೇಟ್ಲಿ ಕಲರ್ ಆಗುತ್ತೆ, ಒಳಗಡೆ ಬೆಂದಿರೋದಿಲ್ಲ, ಮತ್ತು ಗಟ್ಟಿ ಬಂದುಬಿಡುತ್ತೆ. ಇವಾಗ ಇದನ್ನು ನಿಧಾನಕ್ಕೆ ಬೇಯಿಸ್ಕೋಬೇಕು. ಕಜ್ಜಾಯ ಏನು ಕಷ್ಟ ಆಗೋಲ್ಲ, ಒಂದು 15 ನಿಮಿಷದಲ್ಲಿ ಮಾಡ್ಕೊಬೋದು. ಅದೇ ನೀವು ಅಕ್ಕಿನ ನೆನೆ ಹಾಕಿ ಮಿಷಿನ್ಗೆ ಹಾಕ್ಸ್ಕೊಬಂದು ಪಾಕ ಎಲ್ಲ ನೋಡಿ ಮಾಡೋದಕ್ಕಿಂತ ಇದು ಒಂದ್ಸರಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಇದನ್ನೇ ಕಂಟಿನ್ಯೂ ಮಾಡ್ಕೊಬೋದು. ಇಲ್ಲಾಂದರೆ ನೀವು ಮನೇಲಿ ಸಾಂಪ್ರದಾಯಿಕವಾಗಿ ಯಾವ ರೀತಿ ಮಾಡ್ತೀರೋ ಅದೇ ರೀತಿಯೂ ಮಾಡ್ಕೊಬೋದು. ಆ ರೆಸಿಪಿನೂ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅಕ್ಕಿನಲ್ಲಿ ಯಾವ ರೀತಿ ಮಾಡೋದು ಅಂತ. ಆದರೆ ಇದು ನೋಡಿ 15 ನಿಮಿಷದಲ್ಲಿ ಆಗೋಗುತ್ತೆ. ಕಜ್ಜಾಯ ಇವಾಗ ಕಲರ್ ಬಂದಿದೆ. ಇದನ್ನು ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೊತೀನಿ, ಇಲ್ಲಾಂದರೆ ಜಾಸ್ತಿ ಎಣ್ಣೆ ಇರುತ್ತೆ. ನೋಡಿ, ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ಮಾಡಿ 3 ದಿವಸ ಆಯಿತು. ನಮ್ಮ ಮನೇಲಿ ಇನ್ನೂ ಇಟ್ಕೊಂಡಿದ್ದೀನಿ ಕಜ್ಜಾಯ. 3 ದಿವಸ ಆದ್ರೂ ಇದು ಗಟ್ಟಿಯಾಗಿಲ್ಲ, ಸಾಫ್ಟಾಗಿದೆ ತಿನ್ನೋದಕ್ಕೆ. ಅದೇ ಈ ವಿಡಿಯೋನ ನಾನು 3 ದಿವಸಕ್ಕೆ ಮುಂಚೆ ಮಾಡಿದ್ದೆ, ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಖಂಡಿತ ಇವತ್ತು ತೋರಿಸಿರುವಂಥ ಈ ಕಜ್ಜಾಯ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ಇದನ್ನು ಮುರಿದು ಕೂಡ ತೋರಿಸ್ತೀನಿ ನಾನು. ಅದರಲ್ಲೂ ನಾನು ತಗೊಂಡಿರೋಂಥ
ಮುಕ್ಕಾಲು ಕಪ್ ಅಕ್ಕಿ ಹಿಟ್ಟು, 1/4 ಕಪ್ ಗೋಧಿ ಹಿಟ್ಟಲ್ಲಿ ಇಷ್ಟು ಕಜ್ಜಾಯ ಇದೆ. ನಾನು ಮಾಡಿರೋಷ್ಟು ಪ್ಲೇಟಲ್ಲಿ ಇಟ್ಟಿದ್ದೀನಿ. ಸೊ ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಇದೇ ರೀತಿ ಟ್ರೈ ಮಾಡಿ. ಯಾವ ರೀತಿ ಇತ್ತಂತ ಈ ರೆಸಿಪಿನ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.